ಶ್ರೀ ಸಾಯಿ PU ಕಾಲೇಜ್ ಬೆಳಗಾವಿಯಲ್ಲಿ ಓದಿ ಸೆಕೆಂಡ್ PUCನಲ್ಲಿ 596 600 ಅಂಕದಲ್ಲಿ 596 ಮಾರ್ಕ್ಸರು. ನಮ್ಮ ಶ್ರೀ ಸಾಯಿ PU ಕಾಲೇಜ್ ಫ್ಯಾಕಲ್ಟಿ ಅವರಿಗೆ ಮತ್ತು ನಮ್ಮ ಪ್ರೆಸಿಡೆಂಟ್ ಸತೀಶ್ ಸರ್ಗೆ, ಪ್ರಿನ್ಸಿಪಲ್ ಮ್ಯಾಮ್ ದೇವೇಶನ್ ಮ್ಯಾಮ್ಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಮ್ಮ ಸಾಯಿ ಕಾಲೇಜ್ ಫ್ಯಾಕಲ್ಟಿಯಲ್ಲಿ ಇದ್ದರೆ ಅವರು ಯಾವುದೇ ಡೌಟ್ ಬರಲಿ ಏನೇ ಬರಲಿ ಅವಾಗಿಂದ ಅವಾಗೆ ಡೌಟ್ ಏನಾದರೂ ಇರಲಿ ಕ್ಲಿಯರ್ ಮಾಡ್ತಾರೆ. ಯಾವುದೇ ಟೈಮಲ್ಲಾದರೂ ಆಗಲಿ ಅವಾಗೆ ಕ್ಲಿಯರ್ ಮಾಡ್ತಾರೆ. ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ನಾನು ಇಷ್ಟೊಂದು ಮಾರ್ಕ್ಸ್ ತೆಗೆಯೋದಕ್ಕೆ ಸಾಧ್ಯ ಆಗಿದೆ. ಅವ್ರು ಇಲ್ಲೇ ಇದ್ದರೆ ನನ್ನ ಕೈಯಲ್ಲಿ ಈ 596 ಮಾರ್ಕ್ಸ್ ತೆಗೆಯೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಥ್ಯಾಂಕ್ಸ್. ದಿನಕ್ಕೆ ಎಷ್ಟು ಅವರ್ ಓದ್ತಿದ್ದೆ ನೀನು ಎಕ್ಸ್ಪೀರಿಯನ್ಸ್? ಒಂದು 4 ಗಂಟೆಗೆ 4 to 7 ಮತ್ತು ನೈಟ್ 6 to 11 ಅಷ್ಟೆಲ್ಲ ಮಾಡಿ ಮತ್ತೆ ಕಾಲೇಜಲ್ಲಿ ಹೋಗ್ತೀನಿ. ಇನ್ಸ್ಪಿರೇಷನ್ ಬರೀ ಸ್ಕೂಲ್ ಸ್ಟಾಫ್ ಮಾತ್ರ ತಂದೆ ತಾಯಿ ಪೇರೆಂಟ್ಸ್ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಯಾವುದೇ ಆಗಲಿ ಯಾವುದು ನೀನು ಇದು ಮಾಡು ಅದು ಮಾಡು ಅಂತ ಯಾವುದೇ ಫೋರ್ಸ್ ಮಾಡ್ತೀರಾ, ನಿಮ್ಗೆ ಇಷ್ಟ ಬಂದಿದ್ದು ಓದು ಅಂತ ನನಗೆ ಎಲ್ಲನೂ ಪ್ರೇರೇಪಿಸ್ತಾರೆ. ಅಂದರೆ ಇನ್ಸ್ಪಿರೇಷನ್ ಮಾಡ್ತಾರೆ, ಮೋಟಿವೇಶನ್ ಕೊಡ್ತಾರೆ. ಯಾವುದೇ ಫೋರ್ಸ್ ಇಲ್ಲದೆ ಫ್ರೀಯಾಗಿ ಓದೋದಕ್ಕೆ ಬಿಡ್ತಾರೆ. ಮತ್ತು ಎಲ್ಲದಕ್ಕೆ ಮುಖ್ಯವಾಗಿ ದೇವ್ರಿಗೆ ಥ್ಯಾಂಕ್ಸ್. ಇಷ್ಟೊಂದೆಲ್ಲ ಜ್ಞಾನ ಎಲ್ಲ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ಪೇರೆಂಟ್ಸ್ಗೆ, ನಮ್ಮ ಕಾಲೇಜ್ ಫ್ಯಾಕಲ್ಟೀಸ್ಗೆ ಎಲ್ರಿಗೂ, ಶ್ರೀ ಸಾಯಿ PU ಕಾಲೇಜ್ಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್. ಮತ್ತು ನಮ್ಮ ಟೀಚರ್ಸ್ ಪ್ರೈಮರಿಯಿಂದ ಎಲ್ರಿಗೂ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಈಗ I belong to Government Girls PU College KGF. Firstly, I would like to thank our MLA who has arranged this program. Ma'am, ಈ ಪ್ರೋಗ್ರಾಮ್ ಅರೇಂಜ್ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾನು ಇನ್ನೂ ಹೆಚ್ಚು ಅಂಕಗಳು ತೆಗಿತಾ ಇದ್ದೆ. ಇವಾಗಂದ್ರೆ ನಾವು ಯಾವ ಸ್ಟೇಜ್ಗೆ ಇರಬೇಕು ಅದು ಇನ್ನೊಂದು ಹೆಮ್ಮೆ ಅಲ್ವಾ. ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಕಾಲೇಜ್. ನಮ್ಮ ಪ್ರಿನ್ಸಿಪಲ್ ಆಗಿರಲಿ, ನಮ್ಮ ಲೆಕ್ಚರರ್ಸ್ ಆಗಿರಲಿ, they were always there to motivate. They encouraged us right from the beginning. ನಮ್ಮ ಪೊಟೆನ್ಷಿಯಲ್ ಏನಿದೆ ನಮಗಿಂತ ಹೆಚ್ಚಾಗ ಅವ್ರಿಗೆ ಗೊತ್ತಿತ್ತು. ನಾವು ಏನು ಸಾಧನೆ ಮಾಡ್ಬೋದು ಅಂತ ನಮಗಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿತ್ತು. ಅದಾದಮೇಲೆ ಫಸ್ಟ್ ಆಫ್ ಆಲ್ ನಮ್ಮ ಪೇರೆಂಟ್ಸ್, ದೇ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಮೀ. ಕೋಆಪ್ರೇಟ್ ಮಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ರು. ಅವ್ರು ಇಲ್ಲದೆ ಇದ್ರೆ ಐ ಕುಡಂಟ್ ಹ್ಯಾವ್ ಅಚೀವ್ ದಿಸ್. ಇದೇನು ದೊಡ್ಡ ಅಚೀವ್ಮೆಂಟ್ ಅಂತ ನನಗೆ ಅನಿಸ್ತಾ ಇಲ್ಲ. ದೇರ್ ಇಸ್ ಸ್ಟಿಲ್ ಮೋರ್ ಟು ಗೋ. ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಸ್ಟೆಪ್ ಆಸ್ ಪ್ರಿನ್ಸಿಪಲ್ had already told of Sai PU College. And our principal sir, ಸುರೇಶಪ್ಪ ಸರ್ ಆಗಿರಲಿ, ನಮ್ಮ NN ಸರ್ ಆಗಿರಲಿ, ಸುಮತಿ ಮ್ಯಾಮ್, ಅಮೀನಾ ಮ್ಯಾಮ್, ಅಪ್ಸರಾ ಮ್ಯಾಮ್, ಆಮೇಲೆ ಬೇರೆ ಕಾಂಬಿನೇಷನ್ ಲೆಕ್ಚರರ್ಸ್ ಕೂಡ ನಮ್ಗೆ ಬಂದು ಎಂಕರೇಜ್ ಮಾಡ್ತಾ ಇದ್ರು. ಯು ಕ್ಯಾನ್ ಡೂ ಇಟ್, ವಿ ವಾಂಟ್ ಟು ಸಿ ಯು ಆನ್ ಸ್ಟೇಜ್. ಯಾವುದೇ ಕಾಂಪಿಟೇಷನ್ಸ್ ಆಗಿರಲಿ, ದೇ ವರ್ ಆಲ್ವೇಸ್ ದೇರ್ ಟು ಎಂಕರೇಜ್ ಮೀ. ನಮ್ಮ ಸಿಸ್ಟರ್ ಆಗಿರಲಿ, ಮೈ ಫ್ಯಾಮಿಲಿ ಮೆಂಬರ್ಸ್, ವೆಲ್ ವಿಶಸ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿಬಡಿ ಹೂ ಆರ್ ದೇರ್ ಬಿಹೈಂಡ್ ಮೀ, ಬಿಹೈಂಡ್ ದಿಸ್ ಸಕ್ಸಸ್. And I'm very grateful. Thank you, everybody. ಬೇರೆ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋರಿಗೆ ನೀವು ಏನು ಹೇಳ್ತೀರಿ? I get your question. ನೀವೆಲ್ಲ ಕೇಳಿ ಅವ್ರು ಇರೋದು ಗೌರ್ಮೆಂಟ್ ಸ್ಕೂಲ್ಸ್, ಗೌರ್ಮೆಂಟ್ ಕಾಲೇಜಸ್ ಅಂದ್ರೆ ಏನಷ್ಟು ಹೇಳ್ಕೊಳ್ಳೋಣ ಅಂತ ಮಿತ್ ಇದೆ. ದಟ್ ಇಸ್ ಫಾಲ್ಸ್. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಹಾಗೆ ಹೇಳಿದ್ರು. ಒನ್ಸ್ ಐ ವೆಂಟ್ ಅಂಡ್ ಜಾಯಿನ್ ದೇರ್, ಐ ಗಾಟ್ ಟು ನೋ ದಟ್ ಲೆಕ್ಚರರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ದೇ ಆರ್ ಲೈಕ್ ಎನಿ ಸಪೋರ್ಟ್ ಆಗಿರ್ಲಿ, ರಿಸೋರ್ಸ್ ಆಗಿರ್ಲಿ, ನಾವು ನಮ್ಮ ಕಾಲೇಜ್ ಇಲ್ಲ ಅಂದ್ರೆ ಆಚೆಯಿಂದ ಅದು ತರಿಸ್ವಿ, ವಿ ವಾಂಟ್ ಯು ಟು ಅಚೀವ್ ಅಂತ. ನಮ್ಮ ಸುರೇಶಪ್ಪ ಸರ್ ಆಗಿರಲಿ, ನಮ್ಮ ಪ್ರಿನ್ಸಿಪಲ್ ಸರ್, NN ಸರ್ ಆಗಿರಲಿ, ದೇ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಮೀ. I request all of you to once visit our college because there is a myth that government college ಅಂದ್ರೆ ಏನು ಹೇಳ್ಕೊಡ್ತಾರೆ ಅಂತ. Let us break this myth. Government college ಹೇಳ್ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾವ ಇನ್ಸ್ಟಿಟ್ಯೂಟ್ ಹೇಳ್ಕೊಡುತ್ತೆ? I'm not telling them, I'm not degrading them, but it is necessary to look into our government schools and colleges. ಅಷ್ಟು ಕಮ್ಮಿ ಫೀಸ್ ಅಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ once we have to look ಅಲ್ವಾ, ನೋಡ್ದಿನೇ ಜಡ್ಜ್ ಮಾಡ್ತಾರೆ, which is not right, I feel. And I'm very thankful to our parents. Thanks daddy, thanks ma, thank you. So all the dignitaries there, respected our MLA ma'am. First of all, thank you ma'am, thank you so much for recognizing us and giving this honor to us. First of all, I would like to thank our parents and my teachers because they supported me a lot, very lot they supported me. And thank you so much to all who supported me and who bring me to this year and to this result. And first of all, I would like to say that I reside in the hostel. First of all, I did not study in this taluk. I studied in Hoskote taluk. Thank you to ma'am to recognize me and to bring me this year. And ಹಾಸ್ಟೆಲಲ್ಲಿ ಇದ್ದಾರೆ ಅಂದರೆ ಗೌರ್ಮೆಂಟ್ ಹಾಸ್ಟೆಲ್ಲು, ಗೌರ್ಮೆಂಟ್ ಇದು ಅಂದರೆ ಯಾರಿಗೂ ಈಸಿಯಾಗಿ ಕೊಡಲ್ಲ. ಅಂದರೆ
ಅಂದರೆ ನಾವು ಓದಲ್ಲ ಅಂತ ಸಪೋರ್ಟ್ ಮಾಡ್ತೀರಾ ಇರ್ತಾರೆ. ಅಂದರೆ ನಾನೊಂದು ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರನ್ನೂ ಯಾವಾಗ ಡಿಗ್ರೇಡ್ ಮಾಡಬಾರ್ದು. ಯಾರ ಕೈಲಿ ಏನಾಗುತ್ತೆ ಅಂತ ಸಪೋರ್ಟ್ ಮಾಡಿ ಮುಂದೆ ತಳ್ತಾ ಇದ್ದಾರೆ. ಅವ್ರ ಕೈಲಿ ಏನಾಗುತ್ತೋ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಮ್ಮ ಟೀಚರ್ಸು ಹಂಗೆ, ನಮ್ಮ ಫ್ಯಾಕಲ್ಟಿ ಎಲ್ಲರೂ ಅಷ್ಟೇ. ನನ್ನ ಕೈಲಿ ಆದಕ್ಕಿಂತ ಇನ್ನು 100% ಎಫರ್ಟ್ ಅವರು ಹಾಕಿ. ನಮ್ಮ ಪೇರೆಂಟ್ಸು ಅಷ್ಟೇ, ನನ್ನ ಕೈಲಿ ಎಷ್ಟಾಗುತ್ತೋ ಇನ್ನು ಮುಂದೆ ಓದಿಸಿ ಅವರು ಇಷ್ಟು ನನ್ನನ್ನು ಇಲ್ಲಿ ತಂದಿದ್ದಾರೆ. ನಾನು ನಮ್ಮ ಫ್ಯಾಕಲ್ಟಿಗೆ, ನಮ್ಮ ಪ್ರಿನ್ಸಿಪಲ್ ಸರ್ಗೆ, ನಮ್ಮ ಪೇರೆಂಟ್ಸ್ಗೆ, ನಮ್ಮ ಸಿಸ್ಟರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಾಡಿದ್ದಕ್ಕೆ ನಮ್ಮ ಮೇಲೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ನಮ್ಮಿಂದ ಒಂದು ಜೂನಿಯರ್ಗೆ ಇನ್ಸ್ಪಿರೇಷನ್ ಮಾಡೋ ಒಂದು ಐಡಿಯಾ ಮ್ಯಾಮ್ ಬಂದಿದ್ದಕ್ಕೆ ಬೇಕು. ಸೊ ತಾಲೂಕು ಗ್ರೇಟ್ ಆಗಬೇಕಂದ್ರೆ ಈ ಥರ ಒಂದು ಲೀಡರ್ ಬೇಕು. ಸೊ ನಮ್ಮಂಥ ಒಂದು ಟಾಪರ್ಸ್ ಬೇಕು ಅಂದರೆ ನಮ್ಮ ಒಂದು ಒಳ್ಳೆಯ ಕಾಲೇಜ್ ಇನ್ಸ್ಟಿಟ್ಯೂಷನ್ ಅಂತ ಬೇಕು. ಸೊ ನಮ್ಮ ಹೆಸರು ಪ್ರಿಯಾನಿ ಅಂತ. ಶ್ರೀ ಸಾಯಿ ಪಿ ಯು ಕಾಲೇಜಿನಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ 592 ಔಟ್ ಆಫ್ 600 ಸ್ಕೋರ್ ಮಾಡಿದ್ದೀನಿ. ಸೊ ನಮ್ಮ ಒಂದು ಕಾಲೇಜಿನಲ್ಲಿ ಫ್ಯಾಕಲ್ಟಿ ಅನ್ನೋದು ಸಪೋರ್ಟು, ಅವರ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಇಂದಲೇ ನಾನು ಈ ಒಂದು ಅಚೀವ್ಮೆಂಟ್ 592 ಬಂದಿರೋದಕ್ಕೆ ಕಾರಣ. ಸೊ ನಾನು ಮುಂಚೆ ಬೇರೆ ಕಾಲೇಜ್ ಹೋಗಬೇಕು ಅಂದ್ಕೊಂಡಿದ್ದೆ. ಸೊ ಬೇರೆ ಕಾಲೇಜ್ ಹೋಗಿದ್ರೆ ಈ ಒಂದು ಅಚೀವ್ಮೆಂಟ್ ನಾನು ಬರ್ತಾ ಇರಲಿಲ್ಲ. ಸೊ ಶ್ರೀ ಸಾಯಿ ಕಾಲೇಜ್ ಹೋಗಿ ಈ ಒಂದು ಅಚೀವ್ಮೆಂಟ್ ಬಂದಿದೆ ಅಂತ ನಾನು ಮಾಡ್ತೀನಿ. ಸೊ ಪ್ರಿನ್ಸಿಪಲ್ ತೇಜು ಮ್ಯಾಮ್ ಮತ್ತು ನಮ್ಮ ಒಂದು ಪ್ರತಿಭೆಗೆ ಯಾವ ರೀತಿ ಪ್ರೋತ್ಸಾಹ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿದೆ. ಆಮೇಲೆ ಒಂದು ಹೇಳಬೇಕು, ಒಂದು ಕುಟುಂಬದಲ್ಲಿ ಸಮಸ್ಯೆ ಇದ್ದರೆ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಕೆಲವೊಂದು ಸಂದರ್ಭದಲ್ಲಿ ಕಾರಣಗಳನ್ನು ಹೇಳ್ತಾ ಇರ್ತೀವಿ. ನೂರಾರು ಕಾರಣಗಳನ್ನ ಹೇಳ್ತೀವಿ. ಆದರೆ ಅದನ್ನು ಮೀರಿ ನಮ್ಮ ಕ್ಷೇತ್ರಕ್ಕೆ ಹೆಮ್ಮೆಯ ಪುತ್ರ, ಮುಂದೆ ಸಾಧಕರಾಗ್ತಾರೆ ಈ ಮಕ್ಕಳು, ದೇಶದ ಆಸ್ತಿ ಆಗ್ತಾರೆ ಈ ಮಕ್ಕಳು. ಇವತ್ತು ಈ ವಯಸ್ಸಿಗೆ 17 ವಯಸ್ಸು ತುಂಬಿರ್ತಾರೆ, 18 ವಯಸ್ಸು ಕೂಡ ತುಂಬಿರಲ್ಲ, 17 ವಯಸ್ಸು ಮಾತ್ರ ತುಂಬಿರ್ತಾರೆ ಈ ಮಕ್ಕಳು. ಈ ಮಕ್ಕಳಿಗೆ ಪ್ರೋತ್ಸಾಹ ಸಿಕ್ಕಿದೆಯಾ, ಸಹಕಾರ ಸಿಕ್ಕಿದೆಯಾ, ಆ ಕುಟುಂಬದಲ್ಲಿರೋ ನೋವು, ಸಮಸ್ಯೆ ಇವ್ರನ್ನ ಇಷ್ಟು ಸಾಧನೆ ಮಾಡಲಿಕ್ಕೆ ಅವಕಾಶ ದಾರಿ ಮಾಡಿಕೊಡ್ತಾ ಯೋಚನೆ ಮಾಡಿ. ಇಂಥ ಪ್ರತಿಭೆಗಳನ್ನ ಗುರುತಿಸಿರುವಂಥ ಶಿಕ್ಷಣ ಸಂಸ್ಥೆಗಳನ್ನೂ ಕೂಡ ನಾವು ಗೌರವಿಸಬೇಕಾಗುತ್ತೆ. ಬರುವಂಥ ದಿನಗಳಲ್ಲಿ ಶಿಕ್ಷಕರ ಪಾತ್ರ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ, ಈ ಮಕ್ಕಳಿಗೆ ಯಾರು ಪ್ರೋತ್ಸಾಹ ಅಂದರೆ ಒಂದು ಪ್ರತಿ ಗಿಡನ ಯಾವ ರೀತಿ ನೀರು ಮತ್ತು ಗೊಬ್ಬರ ಎಲ್ಲ ಹಾಕಿ ಹೇಗೆ ಪೋಷಣೆ ಮಾಡಿ ರಕ್ಷಣೆ ಮಾಡ್ತಾರೆ, ಇಂಥ ಮಕ್ಕಳನ್ನ ಯಾರು ರಕ್ಷಣೆ ಮಾಡಿದ್ದಾರೆ, ಪೋಷಣೆ ಮಾಡಿದ್ದಾರೆ, ಅವ್ರಿಗೂ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಬೇಕು. ಪ್ರತಿಯೊಬ್ಬ ಸಾಧಕರಿಗೆ ಅವ್ರ ಸಮಸ್ಯೆ ಕಾರಣ ಆಗಬಾರ್ದು, ಸಾಧನೆನೇ ಮುಖ್ಯ ಆಗುತ್ತೆ ಅನ್ನೋದನ್ನು ಈ ಚಿಕ್ಕ ವಯಸ್ಸಿಗೆ ಈ ಮಕ್ಕಳು ತೋರಿಸಿದ್ದಾರೆ. ಇಡೀ ರಾಜ್ಯದಲ್ಲಿ 4ನೇ ಸ್ಥಾನವನ್ನು ಗಳಿಸುವಂಥದ್ರಲ್ಲಿ ಅದು ನಮ್ಮ ಇಡೀ ರಾಜ್ಯದಲ್ಲಿ ಜಿಲ್ಲೆಗೆ ಮೊದಲನೇ ಸ್ಥಾನದಲ್ಲಿ. ಸೈನ್ಸಲ್ಲಿ 596 596 ತೆಗೆದಿದ್ದಾನೆ. ಮದನ್ ಅಂತ ಸ್ಟೇಟ್ಗೆ 4ನೇ ರ್ಯಾಂಕ್. ಮತ್ತೆ ಸನ್ಮಾನ ಅನ್ಕೋ ಕುಡ್ದು ನೀವು ಈ ಮಕ್ಕಳನ್ನೆಲ್ಲ ಆಶೀರ್ವಾದ ಮಾಡಲಿ, ಕಣ್ಣಲ್ಲಿ ನೋಡಲಿ, ಈ ಒಂದು ಪ್ರೋತ್ಸಾಹ ಈ ಮಗುಗೆ ಬೇಕು, ಗೌರವ ಸಲ್ಲಿಸಬೇಕು ಈ ಮಗುಗೆ, ಇವನ್ ಪ್ರತಿಭೆಗೆ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣ ಇವತ್ತು ನಾನು ನಿಮ್ಮನ್ನೆಲ್ಲರನ್ನೂ ಸೇರಿಸಿರುವಂಥದ್ದು. ರೇಣುಶ್ರೀ ಆರ್ಟ್ಸಲ್ಲಿ 579 ತೆಗೆದಿದ್ದಾರೆ, ಗೌರ್ಮೆಂಟ್ ಜೂನಿಯರ್ ಕಾಲೇಜ್. ಈ ಮಗು ಕೂಡ ನಾನು ಈ ಮಗುನು ಮುಂದೆ ಇವರು KS ಓದ್ತಾರೋ IAS ಓದ್ತಾರೋ, ಯಾವ ರೀತಿ ಅವರ ಗೌರ್ಮೆಂಟ್ ಕಾಲೇಜಲ್ಲಿ ಓದಿರೋ ನೋಡಿ ಎಲ್ಲಿ ಪ್ರತಿಭೆ ಇರುತ್ತೆ ಅನ್ನುವಂಥದ್ದನ್ನು ಗುರುತಿಸೋವಂಥ ಕೆಲಸ ನಾವು ಮಾಡಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋವಂಥ ಮಕ್ಕಳಿಗೆ ಆ ಪ್ರತಿಭೆಯಿಂದ ಅವ್ರು ಮುಂದೆ ಬಂದಿರ್ತಾರೆ. ಅಲ್ಲಿ ಶಿಕ್ಷಕರು ಏನು ಪ್ರೋತ್ಸಾಹ ಕೊಟ್ಟಿರ್ತಾರೆ ಅದರಿಂದ ಅವ್ರು ಮುಂದೆ ಬಂದಿರ್ತಾರೆ. ಇವರು ನಾಳೆ ಸಾಧಕರಾಗ್ತಾರೆ. ಸಾಧಕರ ಜೊತೆಯಲ್ಲಿ ಇಡೀ ದೇಶದ ಆಸ್ತಿ ಆಗ್ತಾರೆ ಈ ಮಕ್ಕಳು. ಇವ್ರ ವಿದ್ಯೆ ಆಗಲಿ, ಇವ್ರ ಸೇವೆ ಆಗಲಿ ದೇಶಕ್ಕೆ ಒಂದು ಆಸ್ತಿ ಆಗುತ್ತೆ. ಆ ರೀತಿ ಶಿಕ್ಷಣ ಸಂಸ್ಥೆಗಳು ಅವ್ರನ್ನ ತಿದ್ದಿ ಪ್ರೋತ್ಸಾಹ ಕೊಟ್ಟು, ಅದಾದಮೇಲೆ ಸಾಯಿ PU ಕಾಲೇಜ್ ಏನಿದೆ ಇವರಿಗೆ ಮತ್ತು ಇವರ ಅಣ್ಣನಿಗೂ ಕೂಡ ಫ್ರೀ ಎಜುಕೇಷನ್ ಕೊಟ್ಟಿದ್ದಾರೆ. ಅವರು ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ನ ನೋಡ್ತೀವಿ, ಅವ್ರದ್ದೇ ಆದ ಒಂದು ಮಾನದಂಡ ಇಟ್ಕೊಂಡಿರ್ತಾರೆ. ಕೆಲವೊಂದು ಮನೆಗಳ ಕುಟುಂಬದ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಆ ಮಗುನ ಪೋಷಣೆ ಮಾಡೋದ್ರ ಜೊತೆಯಲ್ಲಿ ರಕ್ಷಣೆಗೆ ನಿಂತಿದ್ದಾರೆ. ಫೀಸ್ ಕಟ್ಟು, ಇನ್ನೊಂದು ಮಾಡು ಅನ್ನೋವಂಥ ಒಂದು ಯಾವುದೇ ಒಂದು ಅವ್ರಿಗೆ ಹಿಂಸೆ ಕೊಡದೆ ಶಿಕ್ಷಣಕ್ಕೆ ಇದು ಒಂದು ಆದ್ಯತೆ ತುಂಬ ಮುಖ್ಯ. ಶಿಕ್ಷಣ ಸಂಸ್ಥೆಗಳಿಗೆ ಈ ರೀತಿಯ ಒಂದು ಪ್ರಿನ್ಸಿಪಲ್ಸ್ ಏನಿರುತ್ತೆ ಅದು ಅವ್ರ ಶಿಕ್ಷಣ ಸಂಸ್ಥೆಗೆ ಬರುವಂಥ ದಿನಗಳಲ್ಲಿ ಖಂಡಿತವಾಗೂ ಆದರ್ಶದಾಯಕವಾಗಿರುವಂಥ ಹೆಜ್ಜೆ ಅದು. ಅವ್ರು ಯಾರು ಇನ್ಸ್ಟಿಟ್ಯೂಷನ್ಸ್ನ ಮ್ಯಾನೇಜ್ಮೆಂಟ್ ನೋಡ್ಕೊತಾರೆ. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್ ಆಲ್ಸೋ. ಚೈತ್ರ
ಕಾಮರ್ಸಲ್ಲಿ 595 ನಾವೆಲ್ಲ ಜಸ್ಟ್ ಪಾಸ್ ಆದಾಗ ಫಸ್ಟ್ ಕ್ಲಾಸ್ ಬಂದಾಗ ಈ ಮಕ್ಕಳೆಲ್ಲ ಖುಷಿ ನಾನು ನೋಡ್ತಾ ಇಲ್ಲ. ನಾವು ಫಸ್ಟ್ ಕ್ಲಾಸ್ ಬಂದಾಗ ನಾವು ಖುಷಿ ಪಟ್ಟಿದ್ದೀವಿ. ಅವಾಗ ಆ ಕಾಲಕ್ಕೆ ಅದು ಜಾಸ್ತಿನೋ ಗೊತ್ತಿಲ್ಲ, ಆಗ ಕಡಿಮೆನೇ. ಆದರೆ ಅವತ್ತು ನಮ್ಗೆ ಆಗ್ತಾ ಇದ್ದಿದ್ದು ಸಕ್ಸಸ್ ಈ ಮಕ್ಕಳಲ್ಲಿಲ್ಲ. ಆದರೂ ಇವರು ಇಷ್ಟೆಲ್ಲ ಚಾಲೆಂಜಸ್ ಇದ್ದರೂ KGF ಅಲ್ಲಿ ಇಷ್ಟು ಪ್ರತಿಭಾವಂತ ಮಕ್ಕಳು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಇಡೀ ಜಿಲ್ಲೆಗೆ, ನನ್ನ ಕ್ಷೇತ್ರಕ್ಕೆ ಮಾದರಿ ಆಗಿರುವಂಥ ಈ ಮಕ್ಕಳನ್ನು, ಅವರನ್ನು ತಿದ್ದಿರುವಂಥ ಶಿಕ್ಷಕರಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಸಾಧಕರಾಗ್ತಾರೆ ಭವಿಷ್ಯದಲ್ಲಿ. ಈ ಮಕ್ಕಳು ಮುಂದೆ ಭವಿಷ್ಯದ ವಿದ್ಯಾಭ್ಯಾಸಕ್ಕೆ ನನ್ನ ಎಲ್ಲ ಸಹಕಾರ ಇರುತ್ತೆ. ನನ್ನ ಸಂಬಳ ಹೀಗೆ ತೆಗೆದಿಟ್ಟಿರ್ತೀನಿ. ಈ ಮಕ್ಕಳಿಗೆ ಯಾರು ತಂದೆ ಇಲ್ಲ, ತಾಯಿ ಇಲ್ಲ ಅನ್ನೋವಂಥ ನೋವನ್ನು ಓದಬಾರ್ದು. ಅದರಿಂದ ನಾನು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಏನೇ ಒಳ್ಳೆ ಓದೋವಾಗ ಇವ್ರಿಗೆ ಸಹಕಾರವಾಗಿ ನಾನೇ ಅಲ್ಲ, ನನ್ನ ಜೊತೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಇವ್ರ ಜೊತೆ ಏನೇ ವಿದ್ಯಾಭ್ಯಾಸ ಮಾಡಲಿ ಮುಂದಿನ ಭವಿಷ್ಯದಲ್ಲಿ ಆ ವಿದ್ಯಾಭ್ಯಾಸಕ್ಕೆ ಅದೆಷ್ಟೇ ಖರ್ಚಾದರೂ ಕೂಡ ನಾವು ಇವ್ರ ಜೊತೆ ನಿಂತು ಇವರಿಗೆ ಸಹಕಾರವಾಗಿ ಅಥವಾ ಒಂದು ಆಶೀರ್ವಾದ ಥರ ನಾನು ಇವ್ರ ಜೊತೆ ಬೆನ್ನಲ್ಲಿ ನಿಂತಿರ್ತೀನಿ. ನಮ್ಮ ಇವರೊಂದು ಆಸ್ತಿ ಅಂತ ನಾನು ಪರಿಗಣನೆ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇವರು ಸ್ಫೂರ್ತಿ ಆಗ್ತಾರೆ ಭವಿಷ್ಯದಲ್ಲಿ ಅಂತ. ನಾನು ಇವ್ರನ್ನ ಬರೋ ಭವಿಷ್ಯದಲ್ಲಿ ಏನು ಓದ್ತಾರೆ, ಸಾಧನೆ ಮಾಡ್ತಾರೆ, ಸದಾ ಮಾಡಿ ಅವರೆಲ್ಲ ಕಷ್ಟ ಸುಖ ಹಂಚ್ಕೊಂಡು ಏನು ಬೇಕೋ ಸಾಧನೆ ಮಾಡಲಿ ಅಂತ ಈ ಮಕ್ಕಳಿಗೆ ನಾನು ನನ್ನಿಂದ ಆಗೋ ಆಶೀರ್ವಾದ ಮಾಡ್ತೀನಿ. ಸದಾ ನಿಂತಿರ್ತೀನಿ ಈ ವಿದ್ಯಾರ್ಥಿಗಳ ಜೊತೆ. ರಿಯಾನಿ ಕಾಮರ್ಸಲ್ಲಿ 592 ತೆಗೆದಿದ್ದಾರೆ. ಸಾಯಿ ಪಿ ಯು ಕಾಲೇಜ್ ಈ ಸತಿ ಸಾಧನೆನೇ ಮಾಡುವಂಥ ಪರಿಶ್ರಮ ಅಂದರೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಕೊಟ್ಟು ಪ್ರತಿ ಹಂತದಲ್ಲೂ ಆ ವಿದ್ಯಾರ್ಥಿಗಳಿಗೆ ಏನು ಸಕಾಲಕ್ಕೆ ಶಿಕ್ಷಣದಲ್ಲಿ ಯಾವ್ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು ಕೊಟ್ಟು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತಿನ ಮಕ್ಕಳು ನಮ್ಮ ಇಡೀ ಜಿಲ್ಲೆಗೆ ಮಾದರಿ ಆಗುವಂಥ ಒಂದು ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನು ತಂದಿದ್ದಾರೆ. ಹಿಂದೆ KC ರೆಡ್ಡಿ ಅವರು 10th ಏನು ಸಾಧನೆ ಮಾಡಿದ್ರು, ಅದಾದಮೇಲೆ PUCಯಲ್ಲಿ ಏನು ಮಾಡಿದ್ರು ಅಂತ ಇನ್ನೂ ಅನುಭವ ಇರುವಂಥವರು 100 ವರ್ಷದ ಚರಿತ್ರೆನ ಅವರು ಅರಗಿಸ್ಕೊಂಡಿರೋದ್ರಿಂದ ಅವರ ಆಶೀರ್ವಾದ ಈ ಮಕ್ಕಳಿಗಿರಲಿ ಅಂತಂದ್ಬಿಟ್ಟು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಮೊದಲನೇ ಮುಖ್ಯಮಂತ್ರಿಯವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ಬೆಳಕು ಚೆಲ್ತಾರೆ. ನನಗೆ ಹಿರಿಯರು ಮಾರ್ಗದರ್ಶಕರು.